ಐಪಿಎಲ್ ಹೊತ್ತಲ್ಲೇ ಡೆಮಾಲಿಷನ್ ಆಗುತ್ತಾ ಚಿನ್ನಸ್ವಾಮಿ ಸ್ಟೇಡಿಯಂ. ಬೆಂಗಳೂರು ನಗರದ ಮಧ್ಯಭಾಗದಲ್ಲಿರುವಂತಹ ಕ್ರಿಕೆಟ್ ಸ್ಟೇಡಿಯಂ, ಕ್ರಿಕೆಟ್ ಕ್ರೀಡಾಂಗಣ ಡೆಮಾಲಿಷನ್ ಆಗುತ್ತಾ? ಐಪಿಎಲ್ ಹೊತ್ತಲ್ಲೇ ಡೆಮಾಲಿಷನ್ ಆಗುತ್ತಾ ಚಿನ್ನಸ್ವಾಮಿ ಸ್ಟೇಡಿಯಂ? ಬೆಂಗಳೂರು ನಗರದ ಮಧ್ಯಭಾಗದಲ್ಲಿರುವಂತಹ ಕ್ರಿಕೆಟ್ ಸ್ಟೇಡಿಯಂ, ಸದ್ಯ ಸ್ಟೇಡಿಯಂನ 35-40 ಸಾವಿರ ಜನ ಕುಳಿತುಕೊಳ್ಳೋಕೆ ಅವಕಾಶ ಇದೆ. ಇನ್ನು ಚಿನ್ನಸ್ವಾಮಿಯಲ್ಲಿ ಆಸನ ಸಾಮರ್ಥ್ಯ ಹೆಚ್ಚಿಸೋ ಬಗ್ಗೆ ಎಂದು ಸಭೆ. ಕನಿಷ್ಠ 50-60 ಸಾವಿರ ಜನ ಕುಳಿತು ಮ್ಯಾಚ್ ನೋಡಬೇಕು. ಅದಕ್ಕೆ ಯಾವ ರೀತಿಯಾಗಿ ಕ್ರೀಡಾಂಗಣವನ್ನ ಸರಿಪಡಿಸಬೇಕು, ಇದಕ್ಕಾಗಿ ಈಗಿರುವಂತಹ ಸ್ಟೇಡಿಯಂ ಡೆಮಾಲಿಷನ್ ಮಾಡಬೇಕಾ? ಇದೇ ಜಾಗದಲ್ಲಿ ಹೊಸ ಕ್ರೀಡಾಂಗಣ ಅದನ್ನ ನಿರ್ಮಾಣ ಮಾಡಬೇಕಾ ಅನ್ನೋ ಬಗ್ಗೆ ಸಭೆ. ಟಿಕೆ ಜೊತೆಗೆ ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಸದಸ್ಯರ ಚರ್ಚೆ. ಶಾಸಕರಿಗೆ 2 ಟಿಕೆಟ್ ಬದಲು 3 ಟಿಕೆಟ್, ಪ್ರತ್ಯೇಕ ಆಸನದ ಬಗ್ಗೆಯೂ ಕೂಡ ಚರ್ಚೆ. ಅಂದಾಗೆ ಚಿನ್ನಸ್ವಾಮಿಗೆ ಪರ್ಯಾಯವಾಗಿ ಇನ್ನೊಂದು ಸ್ಟೇಡಿಯಂ ಎಲ್ಲಿಂದ ಬಂತು? ಐಪಿಎಲ್ ಹೊತ್ತಲೇ ಮಹತ್ವದ ಸಭೆ ಕೂಡ ಆಗ್ತಾ ಇದೆ. ಕ್ರಿಕೆಟ್ ಕ್ರೀಡಾಂಗಣವನ್ನ ಡೆಮಾಲಿಷನ್ ಮಾಡಬೇಕಾ ಅಂತ. ಯಾಕೆಂದ್ರೆ ಸದ್ಯ 35-40 ಸಾವಿರ ಜನ ಕುಳಿತುಕೊಳ್ಳೋಕೆ ಈ ಸ್ಟೇಡಿಯಂನಲ್ಲಿ ಅವಕಾಶ ಇದೆ. ಆದ್ರೆ ಆಸನದ ಸಾಮರ್ಥ್ಯವನ್ನ ಹೆಚ್ಚಿಸೋ ಬಗ್ಗೆ ಇವತ್ತು ಸಭೆ ಆಗುತ್ತೆ. ಕನಿಷ್ಠ 50-60 ಸಾವಿರ ಜನ ಕುಳಿತುಕೊಂಡು ಮ್ಯಾಚ್ ನೋಡಬೇಕು ಅಂತ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಅದಕ್ಕೆ ಯಾವ ರೀತಿಯಾಗಿ ಕ್ರೀಡಾಂಗಣ ಇರಬೇಕು, ಯಾವ ರೀತಿಯಾಗಿ ಸಜ್ಜು ಮಾಡಿಕೊಳ್ಬೇಕು, ಇದೆಲ್ಲದರ ಬಗ್ಗೆ ಸಭೆ. ಇದಕ್ಕಾಗಿ ಈಗಿರುವಂತಹ ಸ್ಟೇಡಿಯಂ ಏನಿದೆ ಇದನ್ನ ಡೆಮಾಲಿಷನ್ ಮಾಡಬೇಕಾಗುತ್ತಾ? ಇದೇ ಜಾಗದಲ್ಲಿ ಹೊಸ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕಾಗುತ್ತಾ? ಡಿಕೆ ಜೊತೆಗೆ ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಸದಸ್ಯರ ಚರ್ಚೆ. ಶಾಸಕರಿಗೆ 2 ಟಿಕೆಟ್ ಬದಲು 3 ಟಿಕೆಟ್. ಶಾಸಕರ ಟಿಕೆಟ್ ಆಸೆ ಇನ್ನೂ ನಿಂತಿಲ್ಲ ಅಂತ ಕಾಣುತ್ತೆ. ಯಾಕೆಂದ್ರೆ ಮೊನ್ನೆ ಕೂಡ ಸದನದಲ್ಲಿ ಪ್ರಸ್ತಾಪವಾಗಿ ರಾಷ್ಟ್ರಾದ್ಯಂತ ವ್ಯಾಪಕವಾಗಿ ಟೀಕೆಗೆ ಗುರಿಯಾಯಿತು. ಈಗಲೂ ಕೂಡ ಶಾಸಕರಿಗೆ 2 ಟಿಕೆಟ್ ಅಲ್ಲ 3 ಬೇಕು ಅಂತ ಕೇಳ್ತಾ ಇದ್ದಾರೆ. ಪ್ರತ್ಯೇಕ ಆಸನದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಪರ್ಯಾಯವಾಗಿ ಇನ್ನೊಂದು ಸ್ಟೇಡಿಯಂ ಅನ್ನುವಂಥದ್ದು ಎಲ್ಲಿಗೆ ಬಂತು? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಸನದ ವ್ಯವಸ್ಥೆಯನ್ನ ಹೆಚ್ಚು ಮಾಡಬೇಕು. 50-60 ಸಾವಿರ ಜನ ಕುಳಿತುಕೊಂಡು ಮ್ಯಾಚ್ ನೋಡೋ ಥರದ ವ್ಯವಸ್ಥೆ ಇರಬೇಕು. ಹಾಗಾಗಿ ಕ್ರೀಡಾಂಗಣವನ್ನ ಡೆಮಾಲಿಷ್ ಮಾಡಿ ಮತ್ತೆ ಹೊಸದೊಂದು ಮಾದರಿಯಲ್ಲಿ ಕ್ರೀಡಾಂಗಣವನ್ನ ಸಿದ್ಧಪಡಿಸಬೇಕು ಅನ್ನುವಂಥದ್ದು. ಆ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರ ಜೊತೆ ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಸದಸ್ಯರ ಚರ್ಚೆ ಇರುವಂಥದ್ದು. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.